ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಪೋಸ್ಟ್ ಆಫೀಸಲ್ಲಿ 44,228 ವೇಕೆನ್ಸೀಸ್ ಇದೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಹಾಗೆ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿದ್ದೆ. ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಅಂತ ತಿಳ್ಕೊಳ್ಳೋಣ. ಹಾಗೆ ಏನೇನೆಲ್ಲ ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಇದೇ ರೀತಿ ಫಾಲೋ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಕೂಡ ನೀವು ಜಾಯ್ನ್ ಆಗ್ಬೋದು ಹಾಗೂ ಅಪ್ಡೇಟ್ಸ್ನ ಆದಷ್ಟು ಬೇಗ ಪಡ್ಕೊಬೋದು. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಓಪನ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನಂತರ ಅದಾದಮೇಲೆ ವ್ಯಾಲಿಡೇಟ್ ಮಾಡಬೇಕಾದ್ರೆ OTP ಬರುತ್ತೆ. OTP ಕೊಟ್ಟು ವ್ಯಾಲಿಡೇಟ್ ಮಾಡಿ. ನೆಕ್ಸ್ಟ್ ಇಮೇಲ್ ID ಕೇಳುತ್ತೆ. ಇಮೇಲ್ IDನೂ ವ್ಯಾಲಿಡೇಟ್ ಮಾಡಬೇಕು. ಇಮೇಲ್ IDಗೂ ಸೇಮ್ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿದ್ರೆ ಇಲ್ಲಿ ವ್ಯಾಲಿಡೇಟ್ ಆಗುತ್ತೆ. ಅದಾದ ನಂತರ ನಿಮ್ಮ ಹೆಸರು ಹಾಕಿ, SLCಲಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇತ್ತು ಅದೇ ಥರ ಸೇಮ್ ಮಿಸ್ಟೇಕ್ಸ್ ಇಲ್ಲದೆ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ತಾಯಿ ಹೆಸರು, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು, ಹಾಗೆ ನಿಮ್ಮ ಕಮ್ಯುನಿಟಿನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಸರ್ಕಲ್ ಇನ್ ವಿಚ್ ಸೆಕೆಂಡ್ರಿ ಸ್ಕೂಲ್ ಪಾಸ್ಟ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಸರ್ಕಲ್ ಸೆಲೆಕ್ಟ್ ಮಾಡಿ ಯಾವ ಸ್ಟೇಟ್ ಅಂತ ಬರುತ್ತೆ. ಅದಾದ ನಂತರ ಯಾವ ಇಯರಲ್ಲಿ ನೀವು SLCನ ಪಾಸ್ ಮಾಡಿದ್ದು ಅಂತ ಕೇಳ್ತಾರೆ. ಇಯರ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ಅದಾದ ನಂತರ ನೆಕ್ಸ್ಟು ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿ. ಅದಾದಮೇಲೆ ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಅದಾದ ನಂತರ ಇನ್ ಕೇಸ್ ಡಿಸಬಿಲಿಟಿ ಇದ್ದರೆ ಯಾವ ಟೈಪ್ ಅಂತ ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ಅದಾದಮೇಲೆ ನೆಕ್ಸ್ಟು ಲ್ಯಾಂಗ್ವೇಜ್ ಸ್ಟಡಿಡ್ ಇನ್ ಸೆಕೆಂಡ್ರಿ ಸ್ಕೂಲ್, ಯಾವ ಅಂದರೆ 10th ನೀವು ಯಾವ್ಯಾವ ಲ್ಯಾಂಗ್ವೇಜಸ್ ಸ್ಟಡಿ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲೀಷ್, ಹಿಂದಿ 3 ಇರುತ್ತೆ. ಅದನ್ನು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಆ್ಯಪ್ ಎಂಟ್ರಿ ಮಾಡಬೇಕು. ಅದಾದ ನಂತರ ವೆದರ್ ನೀವು ಎಂಪ್ಲಾಯ್ಡಾ ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿದ್ದೀರಾ ಅಂತ ಇಲ್ಲ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಇನ್ ಕೇಸ್ ವರ್ಕಿಂಗ್ ಎಂಪ್ಲಾಯ್ಸ್ ಇದ್ದರೆ ವರ್ಕಿಂಗ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಇನ್ ಕೇಸ್ ನೀವು ವರ್ಕಿಂಗ್ ಎಂಪ್ಲಾಯ್ಸ್ ಆದರೆ NOC ಕೇಳ್ತಾರೆ, NOC ಇದೆಯಾ ಇಲ್ವಾ ಅಂತ ಎಂಟ್ರಿ ಮಾಡಬೇಕು. ಅದಾದ ನಂತರ ನಿಮ್ಮ ಒಂದು ಫೋಟೋ ಯಾವ ಸೈಜಲ್ಲಿ ಕೇಳಿದ್ದಾರೆ ಅಂದರೆ ವಿತಿನ್ 50 KB ಇರಬೇಕು. ಆ ರೀತಿ ಫೋಟೋನ, ಕ್ಲಿಯರ್ ಆಗಿರೋ ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅದಾದ ನಂತರ ಇಲ್ಲಿ ಸಿಗ್ನೇಚರ್ನ ಕೇಳಿದ್ದಾರೆ, ವಿತಿನ್ 20 KB ಇರಬೇಕು. ಅದು ಕೂಡ ಕ್ಲಿಯರ್ ಆಗಿರಬೇಕು. ವಿತಿನ್ 20 KB ಸೈಜ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ಸಬ್ಮಿಟ್ನ ಕೊಟ್ಟರೆ ಈ ಪೇಜ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಇದಾದ ನಂತರ ಒಂದು ಸೆಕೆಂಡ್ ಕನ್ಫರ್ಮೇಷನ್ನ ಕೇಳುತ್ತೆ. ನೀವು ಇಲ್ಲಿ ಬಾಕ್ಸ್ ಇದೆಯಲ್ಲ ಲಾಸ್ಟಲ್ಲಿ ಅದನ್ನು ಟಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಇಲ್ಲೆಲ್ಲ ಡೀಟೇಲ್ಸ್ ಬಂದಿರುತ್ತೆ. ಆ್ಯಕ್ಚುಲಿ ಅದನ್ನು ಚೆಕ್ ಮಾಡಿ ಪ್ರಿವ್ಯೂ ಮಾಡಬೇಕು. ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ ಅಪ್ಲಿಕೇಟ್ ಡೀಟೇಲ್ಸ್ನ, ರೈಟ್ ಸೈಡಲ್ಲಿ ಬಂದಿರುತ್ತೆ. ಅದನ್ನೆಲ್ಲ ಒಂದು ಸೆಕೆಂಡ್ ಕನ್ಫರ್ಮ್ ಮಾಡಿ ಎಲ್ಲ ಸರಿ ಇದೆ ಅಂತ ಹೇಳಿದರೆ ಸಬ್ಮಿಟ್ ಕೊಡಿ. ಇಲ್ಲಾಂದರೆ ಕ್ಯಾನ್ಸಲ್ ಕೊಟ್ಬಿಟ್ಟು ಮತ್ತೆ ನೀವು ಎಡಿಟ್ ಮಾಡ್ಬೋದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಅಪ್ಲಿಕೇಶನ್ ಹಾಕಿ, ಯಾಕಂದರೆ ಮತ್ತೆ ಎಡಿಟಿಂಗ್ ಆಪ್ಷನ್ ಬರೋದು ಎಲ್ಲ ಕ್ಲೋಸ್ ಆದಮೇಲೆ, ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆದಮೇಲೆ 3 days ಕೊಡ್ತಾರೆ. ಅಲ್ಲಿವರೆಗೂ ನೀವು ಯಾವುದೇ ರೀತಿ ಎಡಿಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗಲೇ ಯಾವುದೇ ಮಿಸ್ಟೇಕ್ಸ್ನ ಮಾಡಬೇಡಿ. ಸೊ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಎಲ್ಲ ಚೆಕ್ ಮಾಡಿಬಿಟ್ಟು ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಿ ಸ್ನೇಹಿತರೆ. ಈ ಪೇಜ್ ಸಬ್ಮಿಟ್ ಆಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ, SMS ಕೂಡ ಬರುತ್ತೆ. ಹಾಗೂ ನಿಮ್ಮ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಕಳಿಸ್ತಾರೆ. ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ. ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಫರ್ದರ್ ರೆಫರೆನ್ಸ್ಗೆ ಇಟ್ಕೊಬೋದು. ಅದಾದ ನಂತರ ಕಂಟಿನ್ಯೂ ಟು ಅಪ್ಲೈ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವೆಲ್ಲ ಸಬ್ಮಿಟ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಪೇಜಲ್ಲಿ ನಿಮ್ಮ ನೇಮು, ಫಾದರ್ ನೇಮ್ ಆರ್ ಮದರ್ ನೇಮ್, ಜೆಂಡರ್, ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಮತ್ತು ಕಮ್ಯುನಿಟಿ ಆಲ್ರೆಡಿ ತಗೊಂಡಿರುತ್ತೆ. ನಾನಿಲ್ಲಿ ಅದನ್ನು ಬ್ಲರ್ ಮಾಡಿದ್ದೀನಿ. ನೀವು ಇದನ್ನು ಪ್ರೀವಿಯಸ್ ಪೇಜಲ್ಲಿ ಎಂಟ್ರಿ ಮಾಡಿರ್ತೀರ, ಸೊ ಆಟೋಮೆಟಿಕ್ ತಗೊಂಡಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಡ್ರೆಸ್ನ ಇಲ್ಲಿ ಕೇಳ್ತಿದೆ, ನೀವೆಲ್ಲ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ ಇದೆ ಹಾಗೂ ರೈಟ್ ಸೈಡಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಇನ್ ಕೇಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಹಾಗೂ ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಇದ್ದರೆ ಇಲ್ಲಿ ಮೇಲೊಂದು ಬಾಕ್ಸ್ ಕಾಣ್ತಿದೆಯಲ್ಲ, ಬಾಕ್ಸ್ನ ಟಿಕ್ ಮಾಡಿದ್ರೆ
ಅದು ಆಟೋಮೆಟಿಕ್ಕಾಗಿ ಎರಡಕ್ಕೂ ಸೇಮ್ ತೊಗೊಳುತ್ತೆ. ಇನ್ ಕೇಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಥವಾ ಹಾಗೂ ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ದರೆ ನೀವು ಸಪ್ರೇಟಾಗಿ ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಕೇಳುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ಸರ್ಕಲಲ್ಲಿ ಸ್ಟಡಿ ಮಾಡಿದ್ರಿ ಅಂತ ಕೇಳಿದೆ. ಅಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಬೇರೆ ಸ್ಟೇಟ್ ಆಗಿರಿ ಬೇರೆ ಸ್ಟೇಟ್ ಸೆಲೆಕ್ಟ್ ಮಾಡಿ. ಇಯರ್ ಆಫ್ ಪಾಸಿಂಗ್ ಸೆಕೆಂಡ್ರಿ ಸ್ಕೂಲ್, ಯಾವ ಇಯರಲ್ಲಿ SLCನ ಪಾಸ್ ಮಾಡಿದ್ರಿ ಅಥವಾ 10th ಪಾಸ್ ಮಾಡಿದ್ರಿ ಅಂತ ಕೇಳುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಯಾವ ಬೋರ್ಡು ನೀವು SLC ಅಥವಾ 10th ಸ್ಟಡಿ ಮಾಡಿದ್ದು ಅಂತ ಕೇಳಿದೆ. ನೀವು ಯಾವ ಬೋರ್ಡ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದಾದ ನಂತರ ರಿಸಲ್ಟ್ ಟೈಪ್ ಇದೆ, ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕಿ, ಇಲ್ಲ CGPA ಗ್ರೇಡ್ ಏನಾರು ಕೊಟ್ಟಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದಾದ ನಂತರ ಅದೇ ಪ್ರಕಾರ ನಾನು ಇಲ್ಲಿ ಮಾರ್ಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೈನ್ಸ್ ಕೇಳುತ್ತೆ. ಅಂದರೆ ನೀವು ಅದು ಯಾವ ಇಯರಲ್ಲಿ ಪಾಸ್ ಮಾಡಿದ್ರಿ ಅದ್ರ ಮೇಲೆ ಅದು ಆಟೋಮೆಟಿಕ್ ತಗೊಳುತ್ತೆ ಯಾವ ಸಬ್ಜೆಕ್ಟ್ಸ್ ಇತ್ತು ನಿಮಗೆ ಅಂತ. ಸೊ ಇಲ್ಲಿ ಸೈನ್ಸ್ ಎಷ್ಟು ಮಾರ್ಕ್ಸ್ ಔಟ್ ಆಫ್ 100 ಅಂತ ಕೇಳಿದೆ. ನಾನು ಸೈನ್ಸಲ್ಲಿ ಮಾರ್ಕ್ಸಲ್ಲಿ ಎಂಟ್ರಿ ಮಾಡಿ. ಹಾಗೆ ನೆಕ್ಸ್ಟ್ ಇದಾದಮೇಲೆ ಫಸ್ಟ್ ಲ್ಯಾಂಗ್ವೇಜು, ಇನ್ ಕೇಸ್ ಕನ್ನಡನ ಇಂಗ್ಲೀಷಾ ಹಿಂದಿನ ಯಾವುದಿತ್ತು ಅದನ್ನು ಸೆಲೆಕ್ಟ್ ಮಾಡಿ. ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. 125 ಅಂತ ಬಂದಿದೆ. ಅಪ್ಲಿಕೇಶನ್ ಸ್ಟಡಿ ಮಾಡಬೇಕಾದ್ರೆ ಕನ್ನಡ 125 ಆಗಿತ್ತು. ಸೊ 125ಗೆ ಎಷ್ಟಿತ್ತು ಅಂತ ಎಂಟ್ರಿ ಮಾಡಿದ್ದೀನಿ. ಮ್ಯಾಥ್ಸ್ ಔಟ್ ಆಫ್ 100 ಎಷ್ಟಿತ್ತು ಅಂತ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಹಾಗೆ ಸೋಷಲ್ ಸೈನ್ಸು. ಅದಾದ ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿತ್ತು ಅಂತ ಸೆಲೆಕ್ಟ್ ಮಾಡಿ, ಮಾರ್ಕ್ಸ್ ಎಷ್ಟಿತ್ತು ಅಂತ ಎಂಟ್ರಿ ಮಾಡಿ. ಅದಾದ ನಂತರ ಥರ್ಡ್ ಲ್ಯಾಂಗ್ವೇಜ್ ಯಾವುದಿತ್ತು ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಮಾರ್ಕ್ಸ್ ಎಷ್ಟಿತ್ತು ಔಟ್ ಆಫ್ 100 ಅಂತ ಸೆಲೆಕ್ಟ್ ಮಾಡಿ. ಇನ್ ಕೇಸ್ CGPA ಇದ್ದರೆ CGPAನ ಇಲ್ಲ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಹಾಕಿ ಬಿಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಅದಾದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೇಜನ್ನ ಸಬ್ಮಿಟ್ ಮಾಡ್ಬೋದು. ಸೊ ಸಬ್ಮಿಟ್ ಮಾಡಿದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಪೋಸ್ಟ್ ಎಲ್ಲೆಲ್ಲಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದು ಪ್ರಿಫರೆನ್ಸ್ನ ಕೇಳುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಮೈಸೂರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆಲ್ ಓವರ್ ಮೈಸೂರಲ್ಲಿ ಯಾವ್ಯಾವ ಪ್ಲೇಸಲ್ಲಿ ನಿಮಗೆ ವೇಕೆನ್ಸೀಸ್ ಇದೆ ಹಾಗೂ ನಿಮಗೆ ಯಾವ್ಯಾವ ಪ್ರಿಯಾರಿಟಿಲಿ ಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಯಾವ್ದು ನಿಯರೆಸ್ಟ್ ಇದೆಯೋ ಅದನ್ನು ಫಸ್ಟ್ ಕೊಟ್ಟಿದ್ದೀನಿ. ಯಾವುದು ಡಿಸ್ಟೆಂಟ್ ಇದೆಯೋ ನಮಗಿಂತ ಜಾಸ್ತಿ ದೂರ ಇದೆಯೋ ಅದನ್ನು ಲಾಸ್ಟಿಗೆ ಕೊಟ್ಟಿದ್ದೀನಿ. ಈ ರೀತಿ ಎಷ್ಟಿದೆ ಇಲ್ಲಿ ಮೈಸೂರಲ್ಲಿ ಒಂದು 19 ಪ್ಲೇಸಸ್ಸಲ್ಲಿ ಕಾಲ್ ಆಗಿದೆ. ಸೊ ಯಾವ ರೀತಿ ನನಗೆ ಯಾವ್ದಾದ್ರು ಹತ್ರ ಆಗಿದೆಯೋ ಇಲ್ಲಿ ಅಂದರೆ ನಮ್ಮ ಅಪ್ಲಿಕೆಂಟ್ಗೆ ಯಾವ್ದು ಹತ್ರ ಆಗಿದೆಯೋ ಅದ್ರ ಪ್ರಕಾರ ಇಲ್ಲಿ ನಾನು ಪ್ರಿಯಾರಿಟಿನ ಕೊಟ್ಟಿದ್ದೀನಿ. ನೀವು ನಿಮ್ಮ ಅನುಕೂಲ ಯಾವ ರೀತಿ ಇನ್ನು ಡಿಸ್ಟೆನ್ಸ್ ಹತ್ರ ಆಗುತ್ತೋ ಇಲ್ಲ ನಿಮಗೆ ಇನ್ ಕೇಸಲ್ಲಿ ಬೇರೆ ಬೇರೆ ಪೋಸ್ಟ್ ಇದೆ. ಒಂದು ಬೇಸಿಕ್ 12,000 ಇದೆ, ಹಾಗೆ 10,000 ಇದೆ. ನಾನೆಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ಅದ್ರ ಪ್ರಕಾರನೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಹೈಯರ್ ಪೋಸ್ಟ್ ಫಸ್ಟ್ ಕೊಟ್ಕೊಬೋದು. ನಾನಿಲ್ಲಿ ಯಾವ್ದು ಹತ್ರ ಇದೆಯೋ ಅದನ್ನು ಫಸ್ಟ್ ಕೊಟ್ಟಿದ್ದೀನಿ, ಯಾವ್ದು ದೂರ ಇದೆ ಅದನ್ನು ನೆಕ್ಸ್ಟ್ ಕೊಟ್ಟಿದ್ದೀನಿ. ಆ ರೀತಿ ಕೊಟ್ಕೊಂಡು ಎಷ್ಟು ವೇಕೆನ್ಸೀಸ್ ಎಷ್ಟು ಪೋಸ್ಟ್ ಇದೆ ಅಷ್ಟಕ್ಕೂ ನೀವು ಮಿಸ್ ಮಾಡ್ದೇ ಇಲ್ಲಿ ಪ್ರಿಯಾರಿಟಿನ ಕೊಡಿ. ಯಾಕಂದರೆ ಇನ್ ಕೇಸ್ ಫಸ್ಟ್ ಒಂದು ಸಿಕ್ಕಿಲ್ಲ ಸೆಕೆಂಡ್ ಒನ್ ಆ ರೀತಿ ನಿಮಗೆಲ್ಲ ಯಾವ್ದಾದ್ರು ಒಂದು ಸಿಗುತ್ತೆ ನಿಮ್ಮ SLC ಮೆರಿಟ್ ಮೇಲೆ. ಸೊ ಈ ರೀತಿ ಪ್ರಿಯಾರಿಟಿನ ಕೊಟ್ಟ ಮೇಲೆ ಎಲ್ಲನೂ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಕೊಂಡ ನಂತರ ಅದೊಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಆ ಡೈಲಾಗ್ ಬಾಕ್ಸ್ನ ಟಿಕ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಕೊಡಬೇಕು ಸ್ನೇಹಿತರೆ. ಸಬ್ಮಿಟ್ ಕೊಟ್ಟ ನಂತರ ಈ ಪೇಜು ಸಬ್ಮಿಟ್ ಆಗುತ್ತೆ. ಹಾಗೆ ನಿಮಗೆ ಒಂದು ವೆರಿಫಿಕೇಷನ್ ಬರುತ್ತೆ, ಈ ರೀತಿ ಬರುತ್ತೆ. ಸೊ ಇಲ್ಲಿ ಮೇಲೆ ಕಾಣ್ತಿದೆಯಲ್ಲ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಂತ, ಅದನ್ನು ಇಲ್ಲೊಂದು ಕಂಡೀಷನ್ಸ್ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಓದ್ಬಿಟ್ಟು ಅಲ್ಲಿ ಆ ಬಾಕ್ಸ್ನ ಟಿಕ್ ಮಾಡಿ 7% ಕೊಟ್ಟರೆ ಅಷ್ಟೇ ಸ್ನೇಹಿತರೆ, ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ನೀವು ಕೇಳ್ಬೋದು ಫೀ ಪೇಮೆಂಟ್ ಇಲ್ವಾ ಅಂತ. ಸ್ನೇಹಿತರೆ ಫೀ ಪೇಮೆಂಟ್ ಖಂಡಿತವಾಗ್ಲೂ ಇದೆ. ಈ ಒಂದು ನಾನು ಯಾವ್ದು ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್ನು, ಇದೊಂದು ವುಮೆನ್ ಅಪ್ಲಿಕೆಂಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಫೀಸ್ ಇಲ್ಲಿ ಕೇಳ್ತಿಲ್ಲ ಸ್ನೇಹಿತರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ SC ST ಕ್ಯಾಂಡಿಡೇಟ್ಸ್ಗೆ ಹಾಗೂ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಮತ್ತು ಇನ್ನೂ ಸ್ವಲ್ಪ ಜನಕ್ಕೆ ಇಲ್ಲಿ ಫೀನ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಫೀ ಪೇಮೆಂಟ್ನ ಕೇಳಿದ್ರೆ ಇದಾದ ನಂತರ ಒಂದು ಫೀ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಅದನ್ನ ನೀವು ಆನ್ಲೈನ್ ಮುಖಾಂತರ ನಾವು ಪೇ ಮಾಡ್ಬೋದು. ಸೆಲೆಕ್ಟ್ 100 ರೂಪೀಸ್ ಮಾತ್ರ ಇರುತ್ತೆ. ಯಾವ ಮುಖಾಂತರ ಅಂದರೆ ಯಾವ ಆನ್ಲೈನ್ ರೀತಿ ಮುಖಾಂತರ ಅದು ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ನ ಮಾಡ್ಬೋದು. UPI ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಎಲ್ಲ ರೀತಿ ಫೆಸಿಲಿಟೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೆಲೆಕ್ಟ್ ಮಾಡಿ 100 ರೂಪೀಸ್ನ ಪೇ ಮಾಡಿ ನೆಕ್ಸ್ಟು 7% ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಕೂಡ ಇದೇ ರೀತಿ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಯಾವುದೇ ರೀತಿ ಪೇಮೆಂಟ್ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ 7% ಕೊಡ್ತೀನಿ. ಇದು ಕೊಟ್ಟ ನಂತರ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಹಾಗೂ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ. ನಿಮ್ಮ ರೆಫರೆನ್ಸ್ಗೆ ಅಪ್ಲಿಕೇಶನ್ ನಂಬರು ಇಟ್ಕೊಬೋದು. ಹಾಗೆ ನೀವು ಫೋನ್ ನಂಬರ್ ಹಾಗೂ ಇಮೇಲ್ ID ಹಾಕಿರ್ತಾರಲ್ಲ ಅದರ ಮುಖಾಂತರ ನಿಮಗೆ ಇಂಟಿಮೇಷನ್ ಬರುತ್ತೆ. ಸೊ ಹಾಕಬೇಕಾದ್ರೆ ಫೋನ್ ನಂಬರ್ ಹಾಗೂ ಇಮೇಲ್ IDನ ಮಿಸ್ ಮಾಡ್ತೇನೆ ಕರೆಕ್ಟಾಗಿ ಹಾಗೆ ಸ್ನೇಹಿತರೆ. ಸೊ ಇಷ್ಟೇ ಇವತ್ತಿನ ಮಾಹಿತಿ. ಏನು ನೋಡಿದ್ರಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋ ಮುಖಾಂತರ ನಮ್ಮ ಅಪ್ಡೇಟ್ಸ್ನ ನೀವು ಆದಷ್ಟು ಬೇಗ ತಗೊಬೋದು. ಸೊ ಲಿಂಕ್ ಮುಖಾಂತರ ನೀವು ಜಾಯ್ನ್ ಆಗಿ, ಹಾಗೆ ಅಪ್ಲಿಕೇಶನ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಾನು ತೋರಿಸಿರೋ ವಿಡಿಯೋ ಸಹಾಯದಿಂದ ಅಪ್ಲಿಕೇಶನ್ನ ನೀವು ಇಲ್ಲಿ ಈಸಿಯಾಗಿ ಹಾಕ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಕ್ಸಾಮ್ ಪ್ರಿಪ್ರೇಷನ್ನ ಇದೇ ರೀತಿ ಮುಂದುವರಿಸಿ. ಥ್ಯಾಂಕ್ ಯು.